ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇವತ್ತು ರಾಜ್ಯದಲ್ಲಿ ಅತಿ ದೊಡ್ಡ ಇಡಿ ರೇಡ್ ಆಗಿದೆ. 17ಕ್ಕೂ ಹೆಚ್ಚು ಕಡೆ ಏಕಕಾಲದಲ್ಲಿ ರೇಡ್ ಮಾಡಲಾಗಿದೆ. ಈ ಕ್ಷಣಕ್ಕೂ ಕೂಡ ಪರಿಶೀಲನೆ ಮುಂದುವರಿತಾ ಇದೆ. 100ಕ್ಕೂ ಅಧಿಕ ಅಧಿಕಾರಿಗಳು ಈ ರೇಡ್ನಲ್ಲಿ ಭಾಗಿಯಾಗಿದ್ದಾರೆ. ಅತಿ ದೊಡ್ಡ ರೇಡ್ ಆಗಿರುವ ಕಾರಣಕ್ಕಾಗಿ ಸಹಜವಾಗಿ ಕುತೂಹಲ ಮೂಡಿಸ್ತಾ ಇದೆ. ಈ ಕ್ಷಣಕ್ಕೆ ಏನ್ ಸಿಕ್ಕಿದೆ, ಮುಂದೇನಾಗುತ್ತೆ, ಯಾವುದೇ ಮಾಹಿತಿಯೂ ಕೂಡ ಇಲ್ಲ. ಯಾಕಂದ್ರೆ ಈ ಕ್ಷಣಕ್ಕೂ ಕೂಡ ಅದು ಮುಂದುವರಿತಾ ಇದೆ, ಪ್ರೋಸೆಸ್ ಆಗ್ತಾ ಇದೆ. ಆದರೆ ಸಹಜವಾಗಿ ನಿಮ್ಮಲ್ಲಿ ಒಂದಷ್ಟು ಮಂದಿಗೆ ಕುತೂಹಲ ಪ್ರಶ್ನೆ ಎಲ್ಲವೂ ಕೂಡ ಇರುತ್ತೆ. ಈ ರೇಡ್ ನಡೆದಿದ್ದಾದ್ರೂ ಯಾಕೆ ಎನ್ನುವಂಥ ರೀತಿಯಲ್ಲಿ. ಅದರಲ್ಲೂ ಕೂಡ ಕುತೂಹಲ ಯಾವ ಕಾರಣಕ್ಕಾಗಿ ಜಾಸ್ತಿ ಅಂದ್ರೆ, ರೇಡ್ ಆಗಿದ್ದು ಕಾಂಗ್ರೆಸ್ನ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೆ ಬಿಡಿಎ ಅಧ್ಯಕ್ಷ ಕೂಡ ಆಗಿರುವಂತ ಹ್ಯಾರಿಸ್ ಮನೆ, ಕಚೇರಿ, ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ರೇಡ್ ಆಗಿದೆ. ಅದೇ ರೀತಿಯಾಗಿ ಹ್ಯಾರಿಸ್ ಪುತ್ರ ಆಗಿರುವಂತ, ಹ್ಯಾರಿಸ್ ಪಾತ್ರ ಇದರಲ್ಲಿ ಹೆಚ್ಚಿಲ್ಲ, ಆದರೆ ಹೆಚ್ಚು ಪಾತ್ರ ಇರೋದು ಹ್ಯಾರಿಸ್ ಮಕ್ಕಳದ್ದು. ಪ್ರಮುಖವಾಗಿ ಕಾಂಗ್ರೆಸ್ನ ಯುವ ನಾಯಕ ಡಿ.ಕೆ. ಶಿವಕುಮಾರ್ ಆಪ್ತಕ್ಕೂ ಆಗಿರುವಂತ, ಹಿಂದೆ ಒಂದಷ್ಟು ಗಲಾಟೆ ಪ್ರಕರಣಗಳಲ್ಲಿ ಸದ್ದು ಮಾಡಿಕೊಂಡಿರುವಂತ ನಲಪಾಡ್ ಮನೆ, ಕಚೇರಿ ಮೇಲೂ ಕೂಡ ದಾಳಿಯಾಗಿದೆ, ರೇಡ್ ಆಗಿದೆ. ಹಾಗೆ ಹ್ಯಾರಿಸ್ ಎರಡನೇ ಮಗನ ಕಚೇರಿ ಹಾಗೆ ಮನೆ ಮೇಲೂ ಕೂಡ ರೇಡ್ ಆಗಿದೆ. ಅದೇ ರೀತಿಯಾಗಿ ಕೇಂದ್ರದ ಮಾಜಿ ಸಚಿವ ರೆಹಮಾನ್ ಖಾನ್ ಮೊಮ್ಮಗನ ಮನೆ ಮೇಲೆ, ಹಾಗೆ ಶ್ರೀಕಿ ಅಂತ ಹ್ಯಾಕರ್ ಶ್ರೀಕಿ ಮನೆ ಮೇಲೆ, ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ 17ಕ್ಕೂ ಹೆಚ್ಚು ಕಡೆಗಳಲ್ಲಿ ರೇಡ್ ಆಗಿದೆ. ಸಾಕಷ್ಟು CRPF ಸಿಬ್ಬಂದಿಯನ್ನು ಇಟ್ಕೊಂಡು ಇವತ್ತು ರೇಡ್ ಅನ್ನು ಮಾಡಿ ಪರಿಶೀಲನೆ ಎಲ್ಲವನ್ನೂ ಕೂಡ ಮುಂದುವರಿಸಲಾಗ್ತದೆ. ಏನೇನು ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಂದು ಪ್ರಶ್ನೆ ಇರುತ್ತೆ, ಯಾವ ಕಾರಣಕ್ಕಾಗಿ ಈ ಇಡಿ ರೇಡ್ ಆಗಿರಬಹುದು? ಸುಮ್ಮನೆ ಇಡಿ ಅಧಿಕಾರಿಗಳು ರೇಡ್ ಮಾಡೋದಿಲ್ಲ, ಅದು ಕೂಡ ಅತಿ ದೊಡ್ಡ ರೇಡ್ ಅಂತಲೂ ಕೂಡ ಕರೆಸ್ಕೊಳ್ತಾ ಇದೆ. ಏನು ಅಂತ ಹಿನ್ನೆಲೆಯನ್ನು ಗಮನಿಸ್ತಾ ಹೋಗೋಣ. ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಡೀಟೇಲ್ ಇದು. ಒಂದು ವೇಳೆ ಬಿಟ್ಕಾಯಿನ್ ಹಗರಣ ಒಂದು ಸಮಯದಲ್ಲಿ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು. ಬಿಜೆಪಿಯವರು ಕಾಂಗ್ರೆಸ್ನವ್ರ ಮೇಲೆ ಹೇಳೋದು, ಕಾಂಗ್ರೆಸ್ನವ್ರು ಬಿಜೆಪಿಯವ್ರ ಮೇಲೆ ಹೇಳೋದು, ನೀವು ತಿಂದಿದ್ದೀರಿ ಅಂತ ತೀವ್ರವಾದಂಥ ಜಟಾಪಟಿ ಎಲ್ಲವನ್ನೂ ಕೂಡ ಮಾಡ್ಕೊಂಡಿದ್ರು. ಮೊದಲಿಗೆ ಈ ಹಗರಣ ಸದ್ದು ಮಾಡಿದ್ದು ಯಾವ ಸಂದರ್ಭದಲ್ಲಿ ಅಂದ್ರೆ, ಬಿಜೆಪಿ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ. ಹೀಗಾಗಿ ಬಿಜೆಪಿ ನಾಯಕರ ಮೇಲೆ ಈ ಆರೋಪಗಳೆಲ್ಲವೂ ಕೂಡ ಕೇಳಿ ಬಂದಿತ್ತು. ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸಹಜವಾಗಿ ನಮಗೆಲ್ಲ ಕುತೂಹಲ ಇತ್ತು. ನಾವು ಪ್ರಜೆಗಳು, ವೋಟ್ ಹಾಕುವಂಥ ಪ್ರಜೆಗಳಿಗೆ ಕುತೂಹಲ ಇತ್ತು. ಕಾಂಗ್ರೆಸ್ನವರಾದ್ರೂ ತಿಂದಿರಲಿ, ಬಿಜೆಪಿ ಅವರಾದ್ರೂ ತಿಂದಿರಲಿ, ಏನಾದರೂ ಹೊರಗಡೆ ಬರಬಹುದಾ ಒಂದಷ್ಟು ವಿಚಾರಗಳು ಎನ್ನುವಂಥ ರೀತಿಯಲ್ಲಿ. ಆದರೆ ಯಾವ ವಿಚಾರಗಳು ಕೂಡ ಹೊರಗಡೆ ಬರಲಿಲ್ಲ. ಬರೀ ಆರೋಪ ಪ್ರತ್ಯಾರೋಪಗಳಿಗೆ ಮಾತ್ರ ಸೀಮಿತ ಆಯಿತು. ಇದು ಒಂದು ಬಿಟ್ಕಾಯಿನ್ ಹಗರಣ ನಿಮ್ಮ ತಲೆಯಲ್ಲಿರಲಿ. ಅದರಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದಂಥ ಒಂದು ಹೆಸರು ಅಂದರೆ ಶ್ರೀಕಿ ಎನ್ನುವಂಥ ಹೆಸರು. ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ ಎನ್ನುವಂಥ ಹೆಸರು. ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಯಕ್ತಿತ್ವ ಶ್ರೀಕಿಯದ್ದು. ಯಾರಿದು ಶ್ರೀಕಿ ಅಂದರೆ, 2020 ಸಂದರ್ಭದಲ್ಲಿ ಈ ಡ್ರಗ್ಸ್ ಪ್ರಕರಣವೊಂದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರ ಕೈಯಲ್ಲಿ ಸಿಕ್ಕಾಕೊಂಡಂತ ವ್ಯಕ್ತಿ ಶ್ರೀಕಿ. ಈ ಡಾರ್ಕ್ ವೆಬ್ಗಳ ಮೂಲಕ ಡ್ರಗ್ಸ್ ಅನ್ನು ತರಿಸ್ಕೊಳ್ತಿದ್ದಾರೆ ಅಂತ ಹೇಳಿ ಪೊಲೀಸರು ಅಷ್ಟಕ್ಕೆ ಸೀಮಿತವಾಗಿ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ರು. ಅದಾದ ಬಳಿಕ ಪೊಲೀಸರೇ ದಂಗಾಗುವಂತ ಒಂದಷ್ಟು ಮಾಹಿತಿಗಳೆಲ್ಲವೂ ಕೂಡ ಹೊರಬಿತ್ತು. ಅದು ಏನಪ್ಪಾ ಅಂದ್ರೆ, ಈ ಶ್ರೀಕಿ ಸಾಮಾನ್ಯವಾದಂಥ ವ್ಯಕ್ತಿ ಆಗಿರಲಿಲ್ಲ. ಶ್ರೀಕಿ ಅಂತಾರಾಷ್ಟ್ರೀಯ ಮಟ್ಟದ ಹ್ಯಾಕರ್ ಆಗಿದ್ದ. ಅಷ್ಟು ಮಾತ್ರ ಅಲ್ಲ, ಸರ್ಕಾರದ ಒಂದು ಈ ಪ್ರೊಕ್ಯೂರ್ಮೆಂಟ್ ಎನ್ನುವಂಥ ವೆಬ್ಸೈಟ್ ಅನ್ನ ಹ್ಯಾಕ್ ಮಾಡಿ ಆತ ಕೋಟಿ 11 ಕೋಟಿಯೋ 12 ಕೋಟಿ ರೂಪಾಯಿ ಹಣವನ್ನ ಎಗರಿಸಿ ಬಿಟ್ಟಿದ್ದ. ಹಾಗೆ ಬೇರೆ ಬೇರೆ ವೆಬ್ಸೈಟ್ಗಳನ್ನ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಹ್ಯಾಕ್ ಮಾಡಿ ಅದರಿಂದಲೂ ಕೂಡ ಆತ ಕೋಟಿ ಹಣವನ್ನ ಸಂಪಾದನೆ ಮಾಡ್ತಾ ಇದ್ದ. ಹ್ಯಾಕ್ ಮಾಡಿ ಅದನ್ನ ಬಿಟ್ಕಾಯಿನ್ ಆಗಿ ಪರಿವರ್ತಿಸಿ ಮತ್ತೊಮ್ಮೆ ಅದನ್ನ ರೂಪಾಯಿಯಾಗಿ ಪರಿವರ್ತಿಸಿಕೊಂಡು ಆತ ತನಗೆ ಬೇಕಾದ ರೀತಿಯಲ್ಲಿ ಜೀವನವನ್ನ ಲೀಡ್ ಮಾಡ್ತಾ ಇದ್ದ ಈ ಶ್ರೀಕಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರವೇ. ಬಿಟ್ಕಾಯಿನ್ ಅಂದ್ರೆ ಏನು ಅಂದ್ರೆ, ಅದೊಂದು ಡಿಜಿಟಲ್ ರೂಪದಲ್ಲಿ ಇರುವಂತ ಕರೆನ್ಸಿ. ಒಂದು ಬಿಟ್ಕಾಯಿನ್ಗೆ ಇಂತಿಷ್ಟು ಅಂತ ಹೇಳಿ ರೂಪಾಯಿ ಇರುತ್ತೆ. ಅದು ಒಮ್ಮೊಮ್ಮೆ ಒಂದೊಂದು ಹೋಗುತ್ತೆ, ಒಮ್ಮೊಮ್ಮೆ ಲಕ್ಷದವರೆಗೂ ಹೋಗುತ್ತೆ, ಒಮ್ಮೊಮ್ಮೆ ಅದರ ರೇಟ್ ಕಡಿಮೆಯೂ ಕೂಡ ಆಗ್ತಾ ಹೋಗುತ್ತೆ. ಡಿಜಿಟಲ್ ರೂಪದಲ್ಲಿ ಇರುವಂಥ ಕರೆನ್ಸಿ, ಅದನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೊಂದು ಪಾಸ್ವರ್ಡ್ ಕೀ ಅಂತದೆಲ್ಲವೂ ಕೂಡ ಇರುತ್ತೆ. ಒಂದು ಡಿಜಿಟಲ್ ವ್ಯಾಲೆಟ್ ಅಂತಾನೆ ಇರುತ್ತೆ, ಅದರಲ್ಲಿ ಆ ಬಿಟ್ಕಾಯಿನ್ ಇರುತ್ತೆ. ಅದನ್ನ ಆ ಕೀ ಮತ್ತೆ ಪಾಸ್ವರ್ಡ್ ಅನ್ನ ಬಳಸಿ ತೆಗೆದುಕೊಳ್ಳಲಾಗುತ್ತೆ. ಬಿಟ್ಕಾಯಿನ್ಗೆ ರೇಟ್ ಕೂಡ ವೇರಿ ಆಗ್ತಿರುತ್ತೆ ಶೇರ್ ಮಾರ್ಕೆಟ್ ರೀತಿಯಲ್ಲಿ. ಒಮ್ಮೊಮ್ಮೆ ಅದು ಲಕ್ಷ ಹೋಗಿ ತಲುಪುತ್ತೆ, ಒಮ್ಮೊಮ್ಮೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಈ ಬಿಟ್ಕಾಯಿನ್ ಮೂಲಕವೇ ಕೋಟಿ ಹಣವನ್ನ ಸಂಪಾದನೆ ಮಾಡುವಂಥವ್ರು ನಮ್ಮಲ್ಲಿ ಸಾಕಷ್ಟು ಮಂದಿ ಇದ್ದಾರೆ. ಸಂಬಂಧಪಟ್ಟ ಹೇಳ್ತಾ ಹೋದ್ರೆ ಇನ್ನು ಸಾಕಷ್ಟು ವಿಚಾರ ಇದೆ, ಒಂದು ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಡೀಟೇಲ್ ಇದೆ. ಒಟ್ಟಾರೆಯಾಗಿ ಶ್ರೀಕಿ ವಿರುದ್ಧ ಇಷ್ಟೆಲ್ಲ ಆರೋಪಗಳು ಕೇಳಿಬಂತ ಅಧಿಕಾರಿಗಳು ಬಂಧನವನ್ನ ಮಾಡ್ತಾರೆ. ಅದಾದ ಬಳಿಕ ಈ ಕೇಳಿ ಬಂದಂತ ಆರೋಪಗಳೇನಪ್ಪ ಅಂದ್ರೆ, ಶ್ರೀಕಿಯನ್ನ ಈತ ನೆಪ ಮಾತ್ರ, ಒಬ್ಬ ಹ್ಯಾಕರ್, ಆದ್ರೆ ಈತನನ್ನ ಸಾಕಷ್ಟು ಮಂದಿ ಬಳಸ್ಕೊಂಡಿದ್ದಾರೆ ಅಂತ ಹೇಳಿ ರಾಜಕೀಯ ನಾಯಕರು, ಪೊಲೀಸ್ ಅಧಿಕಾರಿಗಳು ಅಥವಾ ಬೇರೆ ಬೇರೆ ಒಂದಷ್ಟು ಶ್ರೀಮಂತರು, ಉದ್ಯಮಿಗಳು ಈತನನ್ನ ಬಳಸಿಕೊಂಡು, ಈತನ ತಲೆಯಲ್ಲಿ ಹ್ಯಾಕಿಂಗ್ ಜ್ಞಾನ ಇತ್ತಲ್ಲ, ಈತನ ಒಂದು ಸಣ್ಣ ಇನ್ನೊಂದು ಹಿನ್ನೆಲೆ ಗಮನಿಸೋದಾದ್ರೆ, ಈತ ಮೂಲತಃ ಬೆಂಗಳೂರಿನ ಜಯನಗರ ಭಾಗದವನು. ಈತ 4ನೇ ಕ್ಲಾಸ್ ಓದ್ತಿದ್ದ ಸಂದರ್ಭದಲ್ಲಿ ಹ್ಯಾಕಿಂಗ್ ಬಗ್ಗೆ ಆಸಕ್ತಿ ಬರುತ್ತಂತೆ. ಅದಾದ ಬಳಿಕ ಅದ್ರ ಬಗ್ಗೆ ವಿಪರೀತ ಆತ ಕಲ್ತ್ಕೊಳ್ಳೋಕೆ ಶುರು ಮಾಡ್ಕೊಳ್ತಾನೆ. ಕಾಲೇಜ್ ಡೇಸ್ನಲ್ಲೇ ಇದ್ದಾಗಲೇ ಈತ ಹ್ಯಾಕಿಂಗ್ ಅಲ್ಲಿ ಪಂಟರ್ ಆಗಿಬಿಡ್ತಾನೆ. ಅದಾದ ಬಳಿಕ ನ್ಯೂಜಿಲೆಂಡ್ ಹೋಗ್ತಾನೆ, ಅಲ್ಲಿ BSc ಕಂಪ್ಲೀಟ್ ಮಾಡ್ತಾನೆ. ಅದಾದ ಬಳಿಕ ವಾಪಸ್ ಬರ್ತಾನೆ. ಅದಾದ ಬಳಿಕ ಹ್ಯಾಕಿಂಗ್ ನಲ್ಲಿ ಈತ ದೊಡ್ಡ ಪಂಟರ್ ಆಗಿ ಬೆಳೆದು ನಿಂತು ಬಿಡ್ತಾನೆ. ಅದಾದ ನಂತರ ಈತ
ಹ್ಯಾಕಿಂಗ್ ಮಾಡ್ತಿದ್ದ ಕಾರಣಕ್ಕಾಗಿ ಅಥವಾ ಹ್ಯಾಕಿಂಗ್ ಜ್ಞಾನ ಇದ್ದಂಥ ಕಾರಣಕ್ಕಾಗಿ ರಾಜಕೀಯ ನಾಯಕರ ಮಕ್ಕಳೆಲ್ಲರ ಸಂಪರ್ಕವೂ ಕೂಡ ಈತನಿಗೆ ಸಿಗೋದಿಕ್ಕೆ ಶುರುವಾಗುತ್ತೆ. ಈತನ ಜೊತೆಗೆ ಸ್ನೇಹವನ್ನ ಬೆಳೆಸ್ತಾ ಹೋಗ್ತಾರೆ. ಒಟ್ಟಾರೆಯಾಗಿ ಶ್ರೀಕಿ ಅರೆಸ್ಟ್ ಆಗುತ್ತಾ, ಒಂದಷ್ಟು ವಿಚಾರಗಳಲ್ಲೂ ಕೂಡ ಹೊರಗಡೆ ಬರೋದಕ್ಕೆ ಶುರುವಾಗಬಿಡುತ್ತಾ. ಏನು ಈತನನ್ನ ಸಾಕಷ್ಟು ಮಂದಿ ಬಳಸ್ಕೊಂಡಿದ್ದಾರೆ ಅಂತ, ದೊಡ್ಡ ದೊಡ್ಡ ರಾಜಕೀಯ ನಾಯಕರು, ಪೊಲೀಸರೆಲ್ಲರೂ ಕೂಡ ಈತನಿಂದ ಹ್ಯಾಕ್ ಮಾಡಿಸಿ ಬೇರೆಯವರ ಡಿಜಿಟಲ್ ವ್ಯಾಲೆಟ್ನಲ್ಲಿ ಇದ್ದಂಥ ಬಿಟ್ಕಾಯಿನ್ಗಳನ್ನು ಬೇರೆಯವರು ಕದ್ದಿದ್ದಾರೆ ಅಂತ ಹೇಳಿ ಆ ಮೂಲಕ ಕೋಟಿ ಕೋಟಿ ಹಣವನ್ನು ಸಂಪಾದನೆ ಮಾಡಿದ್ದಾರೆ ಎನ್ನುವಂಥ ಆರೋಪ ಕೇಳಿಬರುತ್ತೆ. ಅದು ಯಾವಾಗ ವಿಪರೀತ ಸದ್ದು ಮಾಡೋದಕ್ಕೆ ಶುರುವಾಗುತ್ತೋ ಸರ್ಕಾರ ಒಂದು SIT ರಚನೆ ಮಾಡುತ್ತೆ. ಆದರೆ SIT ಇಲ್ಲಿವರೆಗೆ ಏನು ಮಾಡಿದೆಯೋ ಮಾಹಿತಿ ಗೊತ್ತಿಲ್ಲ, ತುಂಬಾ ನಿಧಾನಕ್ಕೆ ತನಿಖೆ ನಡೀತಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಂದಷ್ಟು ಮಾಹಿತಿಯನ್ನಂತೂ SIT ಅಧಿಕಾರಿಗಳು ಈಗಾಗಲೇ ಕಲೆ ಹಾಕಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಇದು ಶ್ರೀಕಿಗೆ ಸಂಬಂಧಪಟ್ಟಂತ ಹಿನ್ನೆಲೆ. ನಡುವೆ ಸಾಕಷ್ಟು ಆಗಿತ್ತು ಬಿಡಿ, CCB ಅಧಿಕಾರಿಗಳು ಈತನ ಬಂಧನ ಮಾಡಿದ ಸಂದರ್ಭದಲ್ಲಿ ಈತನಿಗೆ ಹ್ಯಾಕಿಂಗ್ ಜ್ಞಾನ ಇದೆ ಎನ್ನುವಂಥ ಕಾರಣಕ್ಕಾಗಿ ಯಾರು ಬಂಧಿಸಿದ್ರು CCB ಅಧಿಕಾರಿಗಳು, ಒಂದಷ್ಟು CCB ಪೊಲೀಸರ ಮೇಲೆ ಆರೋಪ ಕೇಳ್ಕೊಂಡು ಬಂದಿತ್ತು, ಪೊಲೀಸರ ಅರೆಸ್ಟ್ ಆಗುವಂಥ ಪರಿಸ್ಥಿತಿ ಕೂಡ ಎದುರಾಗ್ಬಿಟ್ಟಿತ್ತು. ಯಾರು ಬಂಧಿಸಿದ್ರು ಅವರೇ ಈತನ ಮೂಲಕ ಹ್ಯಾಕ್ ಮಾಡಿಸಿ ಹಣವನ್ನ ಸಂಪಾದನೆ ಮಾಡಿದ್ದಾರೆ ಎನ್ನುವಂಥ ಆರೋಪ ಕೂಡ ಕೇಳಿ ಬಂದಿತ್ತು. ಅಂತಂತ ಪೊಲೀಸರು ನಮ್ಮಲ್ಲಿದ್ದಾರೆ, ಅಂತಂಥವರೆಲ್ಲರೂ ಕೂಡ ನಮ್ಮಲ್ಲಿದ್ದಾರೆ. ಯಾರು ನಂಬೋದಿಕ್ಕಾಗತ್ತೆ ಹೇಳಿ? ಯಾರನ್ನ ತನಿಖೆ ಮಾಡಿ ಅಂತ ಹೇಳಿದ್ರು ತನಿಖೆ ಮಾಡಿದವರೇ ಕಳ್ಳರಾಗ್ಬಿಟ್ರೆ ಯಾರನ್ನ ನಂಬೋದಿಕ್ಕೆ ಸಾಧ್ಯ ಆಗುತ್ತೆ ಹೇಳಿ? ಇಂಥದ್ದೆಲ್ಲವೂ ಕೂಡ ಆಗುತ್ತೆ. ಇವೆಲ್ಲವೂ ಕೂಡ ಹಳೆ ಕತೆ, ನಿಮ್ಮಲ್ಲಿ ಸಾಕಷ್ಟು ಮಂದಿ ಗೊತ್ತಿರುತ್ತೆ. ಈಗ ಹೊಸ ವಿಚಾರಕ್ಕೆ ಬರೋಣ. ಹಾಗಾದ್ರೆ ಈಗ ED ಬಂದಿದ್ಯಾಕೆ, ನಲ್ಪಾಡ್ ಮೇಲೆ ದಾಳಿ ಆಗಿದ್ಯಾಕೆ, ಅದನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ಈ ಪ್ರಮುಖವಾಗಿ ED ಅಧಿಕಾರಿಗಳು ಮಧ್ಯದಲ್ಲಿ ಪ್ರಕರಣವನ್ನ ದಾಖಲಿಸಿಕೊಳ್ತಾರೆ ಸಾಕಷ್ಟು ಆಧಾರದ ಮೇಲೆ. ಅಂದ್ರೆ ಅಕ್ರಮ ಹಣ ವರ್ಗಾವಣೆ ಆಗಿದೆ ಎನ್ನುವಂಥ ವಿಚಾರದಲ್ಲಿ ಪ್ರಮುಖವಾಗಿ ಶ್ರೀಕಿ ಮುಂಬೈನಲ್ಲಿ ಇದ್ದಂಥ ಉದ್ಯಮಿಯೊಬ್ಬರಿಗೆ ಇದನ್ನು ವರ್ಗಾವಣೆ ಮಾಡ್ತಿದ್ದಂತೆ, ಅವ್ರ ಮೂಲಕ ಅದನ್ನ ಹಣದ ರೂಪಕ್ಕೆ ಕನ್ವರ್ಟ್ ಮಾಡಿ ಮತ್ತೆ ಬೇರೆ ಬೇರೆಯವ್ರ ಅಕೌಂಟ್ಗೆಲ್ಲ ಹಾಕಿಸ್ತಾ ಇದ್ದಂತೆ. ಈ ರೀತಿಯಾಗಿ ಅಕ್ರಮ ಹಣ ವರ್ಗಾವಣೆ ಎಲ್ಲವೂ ಕೂಡ ಆಗಿತ್ತು. ಜೊತೆಗೆ 2020 ಸಂದರ್ಭದಲ್ಲಿ ಒಂದು FIR ಕೂಡ ಆಗಿತ್ತು. ಅದೆಲ್ಲದರ ಆಧಾರದ ಮೇಲೆ ED ಅಧಿಕಾರಿಗಳು ಕೂಡ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆ ಎಲ್ಲವನ್ನು ಕೂಡ ಆರಂಭಿಸಿದ್ರು. ಈಗೇನ್ ನಲ್ಪಾಡ್ಗೆ ಏನ್ ಸಂಬಂಧ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಸ್ವತಃ ನಲ್ಪಾಡೆ ಒಪ್ಕೊಂಡಿದ್ರು ಹಿಂದೆ ಶ್ರೀಕಿಗೂ ನನಗೂ ಸಂಬಂಧ ಇತ್ತು ಅಥವಾ ಪರಿಚಯ ಇತ್ತು ಎನ್ನುವಂಥ ರೀತಿಯಲ್ಲಿ. ಹೇಗೆ ಅಂತ ಆದ್ರೆ ಈ ಹ್ಯಾರಿಸ್ 2ನೇ ಮಗ ಓಮರ್ ಅಂತ ಕಾಣುತ್ತವ್ರ ಹೆಸರು. ಈ ಓಮರ್ ಕ್ಲಾಸ್ಮೇಟ್ ಹಾಗೆ ಶ್ರೀಕಿ ಫ್ರೆಂಡ್ಸ್ ಅಂತೆ. ಆ ಮೂಲಕ ಈ ನಲ್ಪಾಡ್ ಗ್ಯಾಂಗ್ಗೆ ಶ್ರೀಕಿ ಎಂಟ್ರಿ ಆಗುತ್ತೆ. ಈ ನಲ್ಪಾಡ್ದು ಒಂದು ಗಲಾಟೆ ಆಗಿತ್ತಲ್ಲ, ವಿದ್ವತ್ ಎನ್ನುವಂಥ ವ್ಯಕ್ತಿಗೆ ಹೊಡೆದಂತ ಗಲಾಟೆ, ಆ ಗಲಾಟೆಯಲ್ಲಿ ಶ್ರೀಕಿಯೂ ಕೂಡ ಇದ್ದಂತೆ. ಆದ್ರೆ ಶ್ರೀಕಿಯನ್ನ ಆ ಸಂದರ್ಭದಲ್ಲಿ ಬಂಧಿಸಿರ್ಲಿಲ್ಲ. ಓಕೆ, ಇಂಥದ್ದೆಲ್ಲವೂ ಕೂಡ ಆಗಿತ್ತು. ಒಟ್ಟಾರೆಯಾಗಿ ಈ ಮೂಲಕ ನಲ್ಪಾಡ್ ಮತ್ತೆ ಶ್ರೀಕಿ ನಡುವೆ ಸಂಬಂಧ, ಸ್ನೇಹ ಎಲ್ಲವೂ ಕೂಡ ಬೆಳೆದಿತ್ತ. ಈಗ ಆರೋಪದ ವಿಚಾರಕ್ಕೆ ಬರೋಣ. ಆರೋಪ ಏನಪ್ಪಾ ಅಂದ್ರೆ ಹೆಚ್ಚು ಕಡಿಮೆ 6 ವರ್ಷಗಳ ಕಾಲ ನಿರಂತರವಾಗಿ ಇವರ ನಡುವೆ ವ್ಯವಹಾರ ನಡೆದಿದೆಯಂತೆ. ಹೆಚ್ಚು ಕಡಿಮೆ 4,60,00,000 ರೂಪಾಯಿ ವ್ಯವಹಾರ ಎನ್ನುವಂತ ಮಾಹಿತಿ ಗೊತ್ತಾಗ್ತಾ ಇದೆ. ಅಥವಾ ಅದಕ್ಕಿಂತಲೂ ಅದು ಜಾಸ್ತಿ ಇರಬಹುದು, ಅದು ಕೋಟಿ 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 ಅಂತ ಇನ್ನು ಎತ್ತರಕ್ಕೂ ಹೋಗಿರುವಂತ ಸಾಧ್ಯತೆಗಳೆಲ್ಲವೂ ಕೂಡ ಇದೆ. ಯಾವ ರೀತಿಯಾಗಿ ಅಂದ್ರೆ ಈ ಶ್ರೀಕಿಯನ್ನ ನಲ್ಪಾಡ್ ಸಹೋದರರು ಹ್ಯಾಕ್ ಮಾಡೋದಿಕ್ಕೆ ಬಳಸ್ಕೊಳ್ತಾ ಇದ್ರಂತೆ. ಅಂದ್ರೆ ಆತನ ಮೂಲಕ ಹ್ಯಾಕ್ ಮಾಡಿಸಿ ಇವರು ಹಣವನ್ನ ಸಂಪಾದನೆ ಮಾಡ್ತಾ ಇದ್ರಂತೆ. ಅಂದ್ರೆ ಬಿಟ್ಕಾಯಿನ್ಗಳನ್ನ ಹ್ಯಾಕ್ ಮಾಡಿಸಿ ಬೇರೆಯವರ ಡಿಜಿಟಲ್ ವ್ಯಾಲೆಟ್ ನಲ್ಲಿ ಇದ್ದಂಥ ಬಿಟ್ಕಾಯಿನ್ಗಳನ್ನ ಅದನ್ನ ರೂಪಾಯಿಗೆ ಕನ್ವರ್ಟ್ ಮಾಡಿ ಅದಾದ ಬಳಿಕ ಇವರು ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ರಂತೆ. ಆ ಕಾರಣಕ್ಕಾಗಿ ಶ್ರೀಕಿಯ ಸ್ನೇಹವನ್ನ ಸಂಪಾದನೆ ಮಾಡಿದ್ರು ಅಥವಾ ಶ್ರೀಕಿಯ ಜೊತೆಗೆ ಇದ್ರು ಎನ್ನುವಂತ ಆರೋಪ ಕೇಳಿ ಬಂದಿದೆ. ಅಂದ್ರೆ ಅಷ್ಟು ಮಾತ್ರ ಅಲ್ಲ, ಅದಕ್ಕೆ ಪ್ರತಿಯಾಗಿ ಶ್ರೀಕಿಗೆ ಏನು ಕೊಡ್ತಾ ಇದ್ರು ಅಂದ್ರೆ, ಈ ಶ್ರೀಕಿ ಇನ್ನೊಂದು ವಿಶೇಷ ಅಂದ್ರೆ ಆತನ ಬಳಿ ಬ್ಯಾಂಕ್ ಅಕೌಂಟ್ ಇರಲಿಲ್ಲ, ಆತನ ಬಳಿ ಒಂದು ಫೋನ್ ಕೂಡ ಇರಲಿಲ್ಲ, ಫೋನ್ ನಂಬರ್ ಕೂಡ ಇರಲಿಲ್ಲ. ಹೀಗಾಗಿ ಪೊಲೀಸರಿಗೆ ಆತನ ಬಗ್ಗೆ ತನಿಖೆ ಮಾಡೋದು ಬಹಳ ಕಷ್ಟ ಆಗಿತ್ತು. ಆತ ಯಾವ ರೂಪದಲ್ಲಿ ಹಣವನ್ನು ಇಟ್ಕೊಳ್ತಾ ಇದ್ದ ಅಂದ್ರೆ ಎಲ್ಲವೂ ಕೂಡ ಬಿಟ್ಕಾಯಿನ್ ರೂಪದಲ್ಲಿ. ಒಂದು ಡಿಜಿಟಲ್ ವ್ಯಾಲೆಟ್ ಇತ್ತು, ಅಲ್ಲಿ ಕೋಟಿ ಕೋಟಿ ಬೆಲೆ ಬಾಳುವಂತೆ ಬಿಟ್ಕಾಯಿನ್ಗಳನ್ನ ಆತ ಇಟ್ಕೊಳ್ತಾ ಇದ್ದ. ಅದಕ್ಕೊಂದು ಪಾಸ್ಪೋರ್ಟ್ ಕೀ ಇದ್ರೆ ಸಾಕಿತ್ತು, ಅಷ್ಟು ಮಾತ್ರ ಇಟ್ಕೊಂಡು ಆತ ಆರಾಮಾಗಿ ಜೀವನವನ್ನು ಸಾಗಿಸ್ತಾ ಇದ್ದ. ಅಂದ್ರೆ ಬರೀ ಡಿಜಿಟಲ್ ರೂಪದ ಕರೆನ್ಸಿ ಆತನ ಬಳಿ ಇದ್ದಿದ್ದು. ಆತ ಹೋಟೆಲ್ಗಳಿಗೆ ಹೋದಾಗ ಬಿಟ್ಕಾಯಿನ್ಗಳ ಮೂಲಕ ಕೊಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ವಲ್ಲ. ಹೀಗಾಗಿ ಆತ ಐಷಾರಾಮಿ ಹೋಟೆಲ್ಗಳಲ್ಲಿ ಅಥವಾ ಐಷಾರಾಮಿ ಜೀವನವನ್ನು ಸಾಗಿಸ್ತಾ ಇದ್ನಲ್ಲ, ಅದಕ್ಕೆ ನಲ್ಪಾಡ್ ಸಹೋದರರು ಸಹಾಯವನ್ನ ಮಾಡ್ತಾ ಇದ್ರಂತೆ. ಆತನ ಹೋಟೆಲ್ ಬಿಲ್ಗಳನ್ನ ಕಟ್ಟೋದು, ಆತನ ಐಷಾರಾಮಿ ಜೀವನವನ್ನ ನೋಡ್ಕೊಳ್ಳೋದು ಎಲ್ಲವನ್ನೂ ಕೂಡ ಈ ನಲ್ಪಾಡ್ ಸಹೋದರರು ಮಾಡ್ತಾ ಇದ್ರಂತೆ. ಇಂಥದ್ದೊಂದು ಗಂಭೀರ ಆರೋಪ ಅವರ ವಿರುದ್ಧ ಕೇಳಿ ಬಂದಿತ್ತು. ಬರೀ ಆರೋಪ ಅಲ್ಲ, ಅದಕ್ಕೆ ಪೂರಕವಾಗಿ ಸಾಕಷ್ಟು ದಾಖಲೆಗಳೆಲ್ಲವೂ ಕೂಡ ಸಿಕ್ಕಿದೆ. ಆ ಕಾರಣಕ್ಕಾಗಿ ಇವತ್ತು ED ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಅಂತ ಕಾಣ್ತಾ ಇದೆ. ಒಟ್ಟಾರೆಯಾಗಿ ಶ್ರೀಕಿ ಎನ್ನುವಂತ ಅಂತಾರಾಷ್ಟ್ರೀಯ ಮಟ್ಟದ ಹ್ಯಾಕರ್ ಹಾಗೆ ನಲ್ಪಾಡ್ ಇವರ ಸ್ನೇಹ ಸಂಬಂಧ, ಇವರ ನಡುವಿನ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ED ರೇಡ್ ಆಗಿದೆ. ಅಂದ್ರೆ ಶ್ರೀಕಿಯಿಂದ ಲಾಭ ಮಾಡಿಕೊಂಡು ಬೇಕಾದಷ್ಟು ಹಣವನ್ನ ಸಂಪಾದನೆ ಮಾಡಿದ್ದಾರೆ ಎನ್ನುವಂತ ಆರೋಪ ಕೇಳಿ ಬಂದಿದೆ. ಆ ಕಾರಣಕ್ಕಾಗಿ ಇವತ್ತು ED ರೇಡ್ ಆಗಿದೆ. ಮುಂದೇನಾಗುತ್ತೆ, ಸರಿಯಾದಂತ ದಾಖಲೆಗಳು ಸಿಕ್ಕರೆ ನಲ್ಪಾಡ್ ಅರೆಸ್ಟ್ ಆಗುವಂತ ಸಾಧ್ಯತೆಯನ್ನು ಕೂಡ ನಾವು ತಳ್ಳಿ ಹಾಕುವಂತಿಲ್ಲ. ಮುಂದೆ ಏನು ಬೇಕಾದರೂ ಆಗುವಂತ ಸಾಧ್ಯತೆ ಇದೆ. ಬಂಧುಗಳೇ, ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.